Morning everyone, welcome back to my channel Learning Circle. Let's continue learning grammar and vocabulary series. Please watch my previous videos for the continuation of this series. Please subscribe to my channel Learning Circle and hit the bell icon for more videos. So let's begin today's lesson. Articles, indefinite and definite articles. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆರ್ಟಿಕಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಗ್ರಾಮರ್ ಅಂಡ್ ವೊಕ್ಯಾಬ್ಯುಲರಿ ಸೀರೀಸ್ನ ಲೆಸನ್ ಇದು ಕಂಟಿನ್ಯೂಷನ್ ಆಗ್ತಾ ಇದೆ. ಸೊ ಇಂಡೆಫಿನೇಟ್ ಅಂಡ್ ಇಂಡೆಫಿನೇಟ್ ಆರ್ಟಿಕಲ್ಸ್ ಬಗ್ಗೆ ಈ ಲೆಸನ್ ಅಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಆರ್ಟಿಕಲ್ಸ್ ಅಂದ್ರೆ ಏನು? So what are articles? Articles are used to describe or point out or refer to nouns. Nouns ಅನ್ನ describe ಮಾಡಲಿಕ್ಕೆ, point out ಮಾಡಲಿಕ್ಕೆ, refer ಮಾಡಲಿಕ್ಕೆ ಯೂಸ್ ಮಾಡುವಂಥ ವರ್ಡ್ಸ್ ಅನ್ನ ನಾವು ಆರ್ಟಿಕಲ್ಸ್ ಅಂತ ಕರಿತೀವಿ. So articles are placed before nouns to show whether those nouns are specific or not. So ಆ nouns ಯೂಸ್ ಮಾಡಿರುವಂಥ nouns ಅದಕ್ಕಿಂತ ಮುಂಚೆ ನಾವು ಆರ್ಟಿಕಲ್ಸ್ ಯೂಸ್ ಮಾಡ್ತೀವಿ. ಸೊ ಆರ್ಟಿಕಲ್ ಏನು ಹೇಳ್ತಾ ಇದೆ ಅಂದರೆ ನಾವು ಸ್ಪೆಸಿಫಿಕಾ ಅಥವಾ ನಾಟ್ ಸ್ಪೆಸಿಫಿಕ್ ಅಲ್ವಾ ಅನ್ನೋದನ್ನ ತಿಳಿಸ್ಕೊಡುತ್ತೆ. ಹಾಗೆಯೇ ದ ಅಡ್ಜೆಕ್ಟಿವ್ಸ್ ಎ, ಆ್ಯನ್ ಆ್ಯಂಡ್ ದ ಆರ್ ಕಾಲ್ಡ್ ಆಸ್ ಆರ್ಟಿಕಲ್. ಸೊ ಆರ್ಟಿಕಲ್ಸ್ನ ಅಡ್ಜೆಕ್ಟಿವ್ಸ್ ಅಂತಲೂ ಕೂಡ ಕರಿಬೋದು. ಇದು ಇನ್ಫ್ಯಾಕ್ಟ್ ದೇ ಆರ್ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್. ಅವು ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ಅಂತನ ಆರ್ಟಿಕಲ್ಸ್ನ ಕರಿಬೋದು. ಯಾವ್ಯಾವುದು? ಎ, ಆ್ಯನ್ ಮತ್ತು ದ ಅನ್ನೋ ಆರ್ಟಿಕಲ್ಸ್ನ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ ಅಂತಲೂ ಕೂಡ ಕರಿಬೋದು. ಆ್ಯಕ್ಚುಲಿ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ ನೀವು ದಿಸ್, ದಟ್, ದೀಸ್, ದೋಸ್ ಈ ವರ್ಡ್ಸನ್ನು ನಾವು ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಸೊ ಜೊತೆಲಿ ಎ ಆ್ಯಂಡ್ ದ ಅನ್ನೋದನ್ನು ಕೂಡ ಸಮ್ ಗ್ರಾಮೇರಿಯನ್ಸ್ ಅಡ್ಜೆಕ್ಟಿವ್ಸ್ನ ಈ ಅಡ್ಜೆಕ್ಟಿವ್ಸ್ನ ನಾವು ಆರ್ಟಿಕಲ್ಸ್ ಅಂತ ಕರಿಬೋದು. ಸೊ ಆರ್ಟಿಕಲ್ಸ್ನ ಮೇನ್ ಯೂಸ್ ಏನಕ್ಕೆ ಅಂತಂದರೆ, ಸೊ ಪ್ಲೇಸ್ಡ್ ಬಿಫೋರ್ ದ ನೌನ್ಸ್ ಟು ಸ್ಪೆಸಿಫಿಕ್ ಆಗಿ ಹೇಳಲಿಕ್ಕೆ. ಸೊ ಇದು ಸ್ಪೆಸಿಫಿಕ್. ಸೊ ಆರ್ಟಿಕಲ್ಸ್ನ ಮೇನ್ ಯೂಸ್ ನೌನನ್ನು ಬಿಫೋರ್ ಯೂಸ್ ಮಾಡ್ತೀವಿ ಟು ಶೋ ದ ನೌನ್ಸ್ ಆರ್ ಸ್ಪೆಸಿಫಿಕ್ ಆರ್ ನಾಟ್, ಸ್ಪೆಸಿಫಿಕಾ ಅಥವಾ ಅಲ್ಲ ಅಂತ ತೋರಿಸ್ಲಿಕ್ಕೆ ಈ ಆರ್ಟಿಕಲ್ಸ್ನ ನಾವು ಇಂಗ್ಲೀಷಲ್ಲಿ ಯೂಸ್ ಮಾಡ್ತೀವಿ. ಸೊ ನಾವು ಲೆಟ್ಸ್ ನೋ ಟೈಪ್ಸ್ ಆಫ್ ಆರ್ಟಿಕಲ್ಸ್. ಸೊ ಇಲ್ಲಿ ದೇರ್ ಆರ್ 2 types of articles in English. 1 indefinite articles, 2 definite article. Indefinite article ಅಲ್ಲಿ, so there are 2 indefinite articles in English. 2 indefinite article ಇಂಗ್ಲಿಷ್ ಅಲ್ಲಿ ಇದಾವೆ. ಒಂದು ಎ, another one an. ಎ ಮತ್ತೆ an ಅನ್ನೋ 2 indefinite articles ನಾವು ಇಂಗ್ಲಿಷ್ ಅಲ್ಲಿ ಬಳಸ್ತೇವೆ. ಹಾಗೇನೆ ಡೆಫಿನೆಟ್ ಆರ್ಟಿಕಲ್ ಜೊತೆಲಿ ಬಂದ್ರೆ, so there is only one definite article in English. ಒಂದೇ ಒಂದು ಡೆಫಿನೆಟ್ ಆರ್ಟಿಕಲ್ ಇರುವಂಥದ್ದು. ಅದೊಂದು ಯಾವುದು ಅಂತಂದ್ರೆ ದ. ವಿ ಕುಡ್ ರೀಡ್ ದಿಸ್ ಆಸ್ ದಿ ಸಮ್ಟೈಮ್ಸ್. ದಿ ಅಂತಲೂ ಕೂಡ ಓದ್ತೀವಿ. ಯಾವಾಗ ಅಂತ ಅನ್ನೋದು ಮುಂದೆ ನೋಡೋಣ. ಸೊ ಇಂಡೆಫಿನೆಟ್ ಆರ್ಟಿಕಲ್ಸ್ ಬಗ್ಗೆ ನಾವು ಹೆಚ್ಚಾಗಿ ತಿಳ್ಕೊಳ್ತಾ ಹೋಗೋಣ. ಸೊ ಎ ಮತ್ತು ಆ್ಯನ್ ಅನ್ನ ಇಂಡೆಫಿನೆಟ್ ಆರ್ಟಿಕಲ್ ಅಂತ ನಾವು ಕರಿತೀವಿ. ಸೊ indefinite article, an article which does not refer to any particular person, place or thing is known as indefinite article. So ಈ article which does not refer to any particular personಗೆ ಅಥವಾ ಪ್ಲೇಸ್ ಬಗ್ಗೆ ಅಥವಾ ಥಿಂಗ್ ಬಗ್ಗೆ ಅದು ರೆಫರ್ ಮಾಡ್ತಾ ಇರೋದಿಲ್ಲ. ಅಂಥ ಆರ್ಟಿಕಲ್ಸ್ನ ನಾವು ಇಂಡೆಫಿನೆಟ್, ಈ ವರ್ಡಲ್ಲಿ ನೋಡಿ ಇಂಡೆಫಿನೆಟ್, ಡೆಫಿನೆಟ್ ಆಗಿ ಇಲ್ಲದೆ ಇರುವಂಥ ಆರ್ಟಿಕಲ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಅನ್ನು ನೋಡೋದಾದ್ರೆ, ಎಕ್ಸಾಂಪಲ್ 1 ಆನ್ ಅಂಬ್ರೆಲ್ಲಾ. ನೋಡಿ ಅಂಬ್ರೆಲ್ಲಾ, ಯಾವುದೋ ಒಂದು ಅಂಬ್ರೆಲ್ಲಾ, ಆನ್ ಅಂಬ್ರೆಲ್ಲಾ. ಅ ಬಾಯ್, ಎನಿ ಬಾಯ್, ಕಾಮನ್ ಅಲ್ವಾ, ಎನಿ ಬಾಯ್. ಈ ರೀತಿ ಇಂಡೆಫಿನೆಟ್ ಆಗಿ ಹೇಳುವಂಥದ್ದು. ಈ ರೀತಿಯಾಗಿ ನೌನನ್ನ ಇಂಡೆಫಿನೆಟ್ ಆಗಿ ರೆಫರ್ ಮಾಡುವಂಥದ್ದು, ಸ್ಪೆಸಿಫೈ ಮಾಡುವಂಥ ಆರ್ಟಿಕಲ್ಸ್ನ ನಾವು ಇಂಡೆಫಿನೆಟ್ ಆರ್ಟಿಕಲ್ ಅಂತ ಕರಿತೀವಿ. ಹಾಗೇನೆ ಇಂಡೆಫಿನೆಟ್ ಆರ್ಟಿಕಲ್ಸ್ ಜನರಲಿ A and an are used with singular and countable nouns, not with plurals and uncountable nouns. Very important notice ಇದು, ನೋಟ್ ಇದು. ಎ ಮತ್ತು ಆ್ಯನ್ ಅನ್ನ ಎಲ್ಲಿ ಯೂಸ್ ಮಾಡಬೇಕು ಅಂತಂದರೆ ಯೂಸ್ಡ್ ವಿತ್ ಸಿಂಗುಲರ್. ಸೊ ನೌನ್ ಏನಾಗಿರಬೇಕು? ಸಿಂಗುಲರ್ ಆಗಿರಬೇಕು. ಆ್ಯಂಡ್ ಕೌಂಟಬಲ್ ನೌನ್ ಆಗಿರಬೇಕು.
ಕೌಂಟಬಲ್ ನೌನ್. ಸೊ ನೌನ್ ಲೆಸನ್ ಅಲ್ಲಿ ಕೌಂಟಬಲ್ ನೌನ್ಸ್ ಅಂಡ್ ಅನ್ಕೌಂಟಬಲ್ ನೌನ್ಸ್ ಅಂತ. ನಾಟ್ ವಿತ್ ಪ್ಲೂರಲ್ಸ್ ಅಂಡ್ ಅನ್ಕೌಂಟಬಲ್ ನೌನ್ಸ್. ಯಾವುದೇ ಕಾರಣಕ್ಕೂ ಪ್ಲೂರಲ್ಸ್ ಜೊತೆ ಮತ್ತೆ ಅನ್ಕೌಂಟಬಲ್ ನೌನ್ಸ್ ಜೊತೆ ಎ ಮತ್ತೆ ಆನ್ ಅನ್ನೋ ಆರ್ಟಿಕಲ್ಸ್ನ ಯೂಸ್ ಮಾಡಬಾರ್ದು. ಓಕೆ, ನಾವು ಯೂಸ್ ಆಫ್ ಇಂಡೆಫಿನೇಟ್ ಆರ್ಟಿಕಲ್ ಎ. ಎ ಅನ್ನೋ ಇಂಡೆಫಿನೇಟ್ ಆರ್ಟಿಕಲ್ನ ಎಲ್ಲಿ ಬಳಸಬೇಕು, ಯಾವ ರೀತಿ ಬಳಸಬೇಕು ಅಂತ ಅನ್ನೋದು. ಫಸ್ಟ್ ಪಾಯಿಂಟ್, ಬಿಫೋರ್ ಎ ವರ್ಡ್ ಬಿಗಿನಿಂಗ್ ವಿತ್ ಎ ಕಾನ್ಸೊನೆಂಟ್ ಸೌಂಡ್. ಸೊ ಕಾನ್ಸೊನೆಂಟ್ ಸೌಂಡ್ ಇಂದ ಬಿಗಿನ್ ಆಗುವಂಥ ವರ್ಡ್ ಮುಂದೆ ನಾವು ಇಂಡೆಫಿನೇಟ್ ಆರ್ಟಿಕಲ್ ಎ ಅನ್ನೋದನ್ನ ಬಳಸಬೇಕು. ನೋಡಿ ಇಲ್ಲಿ ಎಕ್ಸಾಂಪಲ್ ನೋಡಿ. ಎ ಪೆನ್, ಪ ಅನ್ನೋದು ಕಾನ್ಸೊನೆಂಟ್ ಸೌಂಡ್, ಪೆನ್. ಅ ಬುಕ್, ಬುಕ್ ಅನ್ನೋದು ಕಾನ್ಸೊನೆಂಟ್ ಸೌಂಡ್. ಎ ಹಟ್, ಕಾನ್ಸೊನೆಂಟ್ ಸೌಂಡ್. ಅ ಬಾಯ್, ಅ ಟ್ರೀ, ಅ ಮ್ಯಾನ್, ಅ ಕಾರ್, ಅ ಬಸ್. ಸೊ ಇಲ್ಲಿರುವಂಥ ಎಲ್ಲ ವರ್ಡ್ ಬಿಗಿನಿಂಗ್ ಅಲ್ಲಿ ಬಂದಿರುವಂಥ ಸೌಂಡು ಕಾನ್ಸೊನೆಂಟ್ ಸೌಂಡ್. ಸೌಂಡ್ಗೂ ವರ್ಡ್ಗೂ ಡಿಫ್ರೆನ್ಸ್ ಇದೆ. ಸೌಂಡ್ ಮತ್ತೆ ಲೆಟರ್ಗೆ ಡಿಫ್ರೆನ್ಸ್ ಇದೆ. ಇಲ್ಲಿರೋ ಸೌಂಡ್ ಅನ್ನ ನೋಡೋದಾದ್ರೆ ನೀವು ಕಾನ್ಸೊನೆಂಟ್ ಸೌಂಡ್ ಬರ್ತಾ ಇದೆ. ಸೊ ಕಾನ್ಸೊನೆಂಟ್ ಲೆಟರ್ ವಿತ್ ಕಾನ್ಸೊನೆಂಟ್ ಸೌಂಡ್ ಬರ್ತಾ ಇದೆ. ಹಾಗಾಗಿ ಇಲ್ಲಿ ನಾವು ಯೂಸ್ ಮಾಡಬೇಕಾಗಿರೋ ಆರ್ಟಿಕಲ್ ಎ. ಓಕೆ, ಸೊ ನಾಟ್ ಸ್ಪೆಸಿಫಿಕ್. ಸೆಕೆಂಡ್ ಪಾಯಿಂಟ್, ವಿತ್ ವೊವೆಲ್ ಲೆಟರ್ಸ್ ಹ್ಯಾವಿಂಗ್ ಎ ಕಾನ್ಸೊನೆಂಟ್ ಸೌಂಡ್. ನೋಡಿ ಇಲ್ಲಿ ವೊವೆಲ್ ಲೆಟರ್ ಇದ್ರೂ ಕೂಡ ಕಾನ್ಸೊನೆಂಟ್ ಸೌಂಡ್ ಇದ್ರೆ ನಾವು ಎ ಅನ್ನೋ ಆರ್ಟಿಕಲ್ನ ಯೂಸ್ ಮಾಡಬೇಕು. ಎಲ್ಲೆಲ್ಲಿ ನೋಡಿ, ಅ ಯೂನಿಯನ್ ನೋಡಿ, ಎ ಸೌಂಡ್, ಎ ಸೌಂಡ್. ಅ ಯೂಸ್ಫುಲ್, ಎ ಸೌಂಡ್. ಅ ಯೂನಿಫಾರ್ಮ್, ಎ ಸೌಂಡ್, ಎ ಸೌಂಡ್. ಅ ಯೂನಿವರ್ಸಿಟಿ, ಎ ಸೌಂಡ್. ಅ ಯೂನಿವರ್ಸಲ್, ಎ ಸೌಂಡ್. ಅ ಯುರೋಪಿಯನ್, ಎ ಸೌಂಡ್. ನೋಡಿ ಇಲ್ಲಿ ಎರಡು ಓವೆಲ್ ಲೆಟರ್ಸ್ ಇದ್ರು ಕೂಡ ಸೌಂಡ್ ಮಾತ್ರ ಕಾನ್ಸೊನೆಂಟ್ ಎ ಸೌಂಡ್. ಅ ಯುರೋಪಿಯನ್. ಒನ್ ರುಪಿ ಕಾಯಿನ್, ನೋಡಿ ಇಲ್ಲಿ ಒನ್, ಓ ಅನ್ನೋ ಲೆಟರ್ ಇದ್ರು ಕೂಡ ಸೌಂಡ್ ಮಾತ್ರ ವ ಸೌಂಡ್ ಇರೋದ್ರಿಂದ ಎ 1 ರೂಪಿ ಕಾಯಿನ್ ಅಂತ ಯೂಸ್ ಮಾಡಬೇಕಾಗುತ್ತೆ ಇಂಡೆಫಿನೆಟ್ ಆರ್ಟಿಕಲ್. ಓಕೆ, ಸೊ ಓವೆಲ್ ಲೆಟರ್ಸ್ ಇದ್ರೂ ಕೂಡ ಹ್ಯಾವಿಂಗ್ ಕಾನ್ಸೊನೆಂಟ್ ಸೌಂಡ್ ಇದ್ರೆ ಯು ಹ್ಯಾವ್ ಟು ಯೂಸ್ ಆರ್ಟಿಕಲ್ ಎ, ಅನ್ನೋ ಆರ್ಟಿಕಲ್ನ ಯೂಸ್ ಮಾಡಬೇಕು. ಓಕೆ, ಸೊ ಯೂಸ್ ಆಫ್ ಇಂಡೆಫಿನೆಟ್ ಆರ್ಟಿಕಲ್ ಆನ್ ಅನ್ನೋದನ್ನ ಯಾವಾಗ ಯೂಸ್ ಮಾಡಬೇಕು ಅಂತ ನೋಡೋಣ. ಫಸ್ಟ್ ಪಾಯಿಂಟ್, ಆನ್ ಈಸ್ ಯೂಸ್ಡ್ ಬಿಫೋರ್ ಎ ವರ್ಡ್ ಬಿಗಿನಿಂಗ್ ವಿತ್ ವೊವೆಲ್ ಸೌಂಡ್. ಸೊ ವೊವೆಲ್ ಸೌಂಡ್ ಇಂದ ಬಿಗಿನಿಂಗ್ ಆಗಿರುವಂಥ ವರ್ಡ್ ಮುಂದೆ ನಾವು ಆನ್ ಅನ್ನ ಯೂಸ್ ಮಾಡಬೇಕು. ನೋಡಿ ಇಲ್ಲಿ ವರ್ಡ್ನ ಬರೀ ಫಸ್ಟ್ ಲೆಟರ್ ಮಾತ್ರ ನೋಡಬಾರ್ದು, ಸೌಂಡ್ನ ನೋಡಬೇಕು. ನೋಡಿ, ಆನ್ ಆಪಲ್, ಆ ಅನ್ನೋ ಸೌಂಡು ವೊವೆಲ್ ಸೌಂಡ್, ಆನ್ ಆಪಲ್. ಆನ್ ಅಂಬ್ರೆಲ್ಲಾ, ನೋಡಿ ಇಲ್ಲಿ ಯು ಅನ್ನೋದಿದ್ರು ಕೂಡ ಅಂಬ್ರೆಲ್ಲಾ ಅನ್ನೋ ಸೌಂಡ್ ಅನ್ನ ಯೂಸ್ ಮಾಡ್ತೀವಿ ಇಲ್ಲಿ, ವೊವೆಲ್ ಸೌಂಡ್. ಸೊ ಆನ್ ಎಗ್, ಎ ಸೌಂಡ್. ಆನ್ ಆರೆಂಜ್, ಆನ್ ಐಪಾಡ್, ನೋಡಿ ಐ ಅನ್ನೋ ಸೌಂಡು. ಸೊ ಈ ರೀತಿ ವರ್ಡ್ ಬಿಗಿನಿಂಗ್ ವಿತ್ ವೊವೆಲ್ ಸೌಂಡ್ ಇದ್ರೆ ನಾವು ಆನ್ ಅನ್ನ ಯೂಸ್ ಮಾಡಬೇಕು. ನೆಕ್ಸ್ಟ್, ಆನ್ is used with the acronyms beginning with the letters F, H, L, M, N, R, S and X. ಸೊ ಈ ಲೆಟರ್ಸ್ ಇಂದ ಬಿಗಿನಿಂಗ್ ಆಗಿರುವಂಥ ಆಕ್ರೋನೇಮ್ಸ್. ಆಕ್ರೋನೇಮ್ ಅಂದ್ರೆ ನಿಮಗೆ ಗೊತ್ತಿರ್ತದೆ, ಶಾರ್ಟ್ ಫಾರ್ಮ್ ಅಲ್ವಾ, ಇವೆಲ್ಲ ಕೇಳಿರ್ತೀರಿ ನೀವು. ಎಫ್ ಇಂದ ಆನ್ ಎಫ್ ಡಿ, ನೋಡಿ ಎಫ್ ಅಂತ ಪ್ರೊನೌನ್ಸ್ ಮಾಡಬೇಕಾದ್ರೆ, ಓದಬೇಕಾದ್ರೆ ಎಫ್, ಎ ಅನ್ನೋ ಸೌಂಡು. ಆನ್ ಎಫ್ ಎಂ, ಎ ಸೌಂಡು. ಆನ್ ಎಫ್ ಐ ಆರ್, ಎ ಸೌಂಡು. ಹಾಗೆ ಎಚ್, ಆನ್ ಎಚ್ ಎಂ, ನೋಡಿ ಎಚ್ ಎಂ, ಎ ಸೌಂಡ್. ಆನ್ ಎಚ್ ಎಂ ಟಿ, ಎ ಸೌಂಡ್. ಆನ್ ಎಲ್ ಜಿ, ಎ ಸೌಂಡ್. ಆನ್ ಎಲ್ ಐ ಸಿ, ಆನ್ ಎಲ್ ಟಿ ಎಂ, ಸೊ ಎಂ. ಆನ್ ಎಮ್ ಎಲ್ ಎ, ಎಂ ಪಿ, ಎ ಸೌಂಡ್. ಎಂ ಎ, ಎಂ ಕಾಮ್, ಎಂ ಎಸ್ ಸಿ. ನೋಡಿ ಇಲ್ಲಿ ಎಲ್ಲ ಕೂಡ ಕಾನ್ಸೊನೆಂಟ್ ಲೆಟರ್ ಇರ್ಬೋದು, ಆದರೆ ಪ್ರೊನೌನ್ಸಿಯೇಷನ್ ವೊವೆಲ್ ಸೌಂಡ್ ಅನ್ನ ಪ್ರೊನೌನ್ಸ್ ಮಾಡ್ತಾ ಇದೀವಿ. ಹಾಗಾಗಿ ಆನ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಆನ್ ಎನ್ ಸಿ ಸಿ, ಆನ್ ಎನ್ ಎಸ್ ಎಸ್ ಈಸ್ ಅನ್ ಎನ್ ಎಸ್ ಎಸ್ ಕ್ಯಾಡೆಟ್. ಆನ್ ಎನ್ ಜಿ ಒ, ಇಟ್ಸ್ ಅನ್ ಎನ್ ಜಿ ಒ. ಆರ್, ಆನ್ ಆರ್ ಟಿ ಒ, ಆರ್ ನೋಡಿ ಆ ಸೌಂಡು.
an RBI, an RI, an SSLC, 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 an SBI, an SP, an SI ನೋಡಿ ಎಲ್ಲ ಕೂಡ ಕಾನ್ಸೋನೆಂಟ್ ಲೆಟರ್ಸ್ ಇದೆ, ಆದರೆ ಸೌಂಡ್ ಮಾತ್ರ ವೊವೆಲ್ ಸೌಂಡ್. ಓನ್ಲಿ ಇನ್ ಆಕ್ರೋನಿಮ್ಸ್ ಮಾತ್ರ ಇದನ್ನ ಯೂಸ್ ಮಾಡಬೇಕು. ಆನ್ ಎಕ್ಸ್-ರೇ, ಎಕ್ಸ್ ನೋಡಿ ಎ ಸೌಂಡ್, ಆನ್ ಎಕ್ಸ್ ಮಾಸ್ಟ್ರಿ, ಈ ರೀತಿ ಬೇಕಾದಷ್ಟು ವರ್ಡ್ಸ್ ಇಂಗ್ಲಿಷಲ್ಲಿ ಬರ್ತವೆ. ಓಕೆ, ಈ ರೀತಿ ಆಕ್ರೋನಿಮ್ ಅಲ್ಲಿ ಇದ್ದಾಗ ಮಾತ್ರ ನಾವು ಸೊ ಆನ್ ಅನ್ನ ಯೂಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಡೆಫಿನೆಟ್ ಆರ್ಟಿಕಲ್. ದ ಡೆಫಿನೆಟ್ ಆರ್ಟಿಕಲ್ ಅಂದ್ರೆ ಏನು? an article which is used to refer a particular person or thing is called the definite article. ನೋಡಿ ಇಲ್ಲಿ ವರ್ಡ್ ಅಲ್ಲಿ ಮೀನಿಂಗ್ ಅಲ್ಲಿ ವರ್ಡ್ ಅಲ್ಲೇ ಇದೆ. ಡೆಫಿನೆಟ್ ಅಂದ್ರೆ ಪರ್ಟಿಕ್ಯುಲರ್ ಅಂತ, ಪರ್ಟಿಕ್ಯುಲರ್ ಪರ್ಸನ್ ಅಥವಾ ಥಿಂಗ್ ಅನ್ನ ಸೂಚಿಸುವಂತಹ ವರ್ಡ್. ಒಂದು ವರ್ಡ್ ನಾವು ಬಿಫೋರ್ ಅದನ್ನು ಯೂಸ್ ಮಾಡಿದ್ರೆ, ಅಂದ್ರೆ ನೌನ್ಗಿಂತ ಮುಂಚೆ ಅದನ್ನು ಯೂಸ್ ಮಾಡಿದ್ರೆ ಅದು ಪರ್ಟಿಕ್ಯುಲರ್ ಅಂತ ಅರ್ಥ. ಸೊ ಅಂತಹ ವರ್ಡ್ ಅನ್ನ ನಾವು, ಅಂತಹ ಆರ್ಟಿಕಲ್ ನಾವು ಡೆಫಿನೆಟ್ ಆರ್ಟಿಕಲ್ ಅಂತ ಕರಿತೀವಿ. ಎಕ್ಸಾಂಪಲ್ ಇಲ್ಲಿ ಒಂದೇ ಇರುವಂತದ್ದು ದ ಇಸ್ ದ ಡೆಫಿನೆಟ್ ಆರ್ಟಿಕಲ್. ದ ಇಸ್ ದ ಡೆಫಿನೆಟ್ ಆರ್ಟಿಕಲ್. ಸೊ ಯೂಸ್ ಆಫ್ ಡೆಫಿನೆಟ್ ಆರ್ಟಿಕಲ್. ದ ಯಾವ್ಯಾವಾಗ ದ ಅನ್ನೋದನ್ನ ಯೂಸ್ ಮಾಡ್ತೀವಿ ಅಂತ ಅನ್ನೋದನ್ನ ನಾವು ತಿಳ್ಕೊಬೇಕಾಗುತ್ತೆ. ಫಸ್ಟ್ ಪಾಯಿಂಟ್, ವಿತ್ ಯುನಿಕ್ ಥಿಂಗ್ಸ್ ಇನ್ ನೇಚರ್ ಅಲ್ಲಿ ಇರುವಂತ ಯುನಿಕ್ ಥಿಂಗ್ಸ್ ಜೊತೆ ನಾವು ದ ಅನ್ನೋ ಆರ್ಟಿಕಲ್ ನ ಯೂಸ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ನೇಚರ್, ದ ಅರ್ತ್, ದ ಸನ್, ಇವೆಲ್ಲ ಯುನಿಕ್ ಥಿಂಗ್ಸ್. ದ ಸ್ಕೈ, ದ ಮೂನ್ ಎಟ್ಸೆಟ್ರಾ, ಈ ರೀತಿ ಬೇಕಾದಷ್ಟು ಯುನಿಕ್ ಥಿಂಗ್ಸ್ ನೇಚರ್ ಅಲ್ಲಿ ಇದೆ. ಸೊ ಅದ್ರ ಜೊತೆಲಿ ನಾವು ಯಾವ ಆರ್ಟಿಕಲ್ ನ ಅಂತಂದ್ರೆ ದ ಅನ್ನೋ ಡೆಫಿನೆಟ್ ಆರ್ಟಿಕಲ್ ನ ಯೂಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಸೆಂಟೆನ್ಸ್ ಅಲ್ಲಿ ನೋಡೋದಾದ್ರೆ ದ ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್. ಸೊ ಇಲ್ಲಿ ದ ಮತ್ತೆ ದ ಅನ್ನೋ ಆರ್ಟಿಕಲ್ ನ ಯೂಸ್ ಮಾಡಿದೀವಿ. ಹಾಗೆ ಸೆಕೆಂಡ್ ಪಾಯಿಂಟ್, ವಿತ್ ದ ನೇಮ್ಸ್ ಆಫ್ ರಿವರ್ಸ್, seas, oceans, gulfs, canals, deserts, trains, ships, mountain range, forests, group of islands, ಇವೆಲ್ಲ ವರ್ಡ್ಸ್ ಇದ್ದಾಗ ನಾವು ಅದ್ರ ಜೊತೆಲಿ ನಾವು ಡೆಫಿನೆಟ್ ಆರ್ಟಿಕಲ್ ದ ನ ಯೂಸ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ರಿವರ್ಸ್, ದ ಗಂಗಾ, ದ ಯಮುನಾ, ಸೀಸ್, ದ ಅರೇಬಿಯನ್ ಸಿ, ಓಷನ್, ದ ಪೆಸಿಫಿಕ್ ಓಷನ್, ದ ಇಂಡಿಯನ್ ಓಷನ್, ಗಲ್ಫ್ಸ್, ದ ಪರ್ಷಿಯನ್ ಗಲ್ಫ್ಸ್, canals, the Suez Canal in Egypt, desert, the Thar Desert, the Sahara Desert. Again, trains, the Rani Cinema Express is a popular train in India. Nodi, the Rani Cinema Express. Ships, the Titanic had 10 decks inside. Mountain range, the Himalayan range. Forest, the Amazon forest. Group of islands, the Andaman and Nicobar Island. So, here rivers name, seas, oceans, gulfs, canals, deserts, trains, ships, mountain range, forests, group of islands. ಈ ವರ್ಡ್ಸ್ ಬಂದ್ರೆ ನಾವು ಡೆಫಿನೆಟ್ ಆರ್ಟಿಕಲ್ ದ ಅನ್ನೋದನ್ನ ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಟು ಡಿನೋಟ್ ಎ ಪರ್ಟಿಕ್ಯುಲರ್ ಪರ್ಸನ್ ಆರ್ ಥಿಂಗ್ ಆರ್ ಒನ್ ಆಲ್ರೆಡಿ ಮೆನ್ಷನ್ಡ್. ಸೊ ಡಿನೋಟ್ ಎ ಪರ್ಟಿಕ್ಯುಲರ್ ಪರ್ಸನ್ ಅನ್ನ ಡಿನೋಟ್ ಮಾಡಲಿಕ್ಕೆ ಅಥವಾ ಥಿಂಗ್ ನ ಡಿನೋಟ್ ಮಾಡಲಿಕ್ಕೆ ಅಥವಾ ಆಲ್ರೆಡಿ ಮೆನ್ಷನ್ ಆಗಿರೋ ವರ್ಡ್ಗೆ ವರ್ಡ್ ನ ಮುಂದೆ ನಾವು ಡೆಫಿನೆಟ್ ಆರ್ಟಿಕಲ್ ದ ಯೂಸ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್, ದ ಚೈನ್ ಯು ಗಿವನ್ ಟು ಮೀ ಈಸ್ ಲಾಸ್ಟ್. ನೋಡಿ ಇಲ್ಲಿ ಎ ಚೈನ್ ಅಲ್ಲ, ಯಾಕಂದ್ರೆ ದ ಚೈನ್ ಯಾವ ಚೈನು, ಯು ಗಿವನ್ ಆಲ್ರೆಡಿ ಗಿವನ್ ಕೊಟ್ಟಿದ್ರಿ, ಇಸ್ ಲಾಸ್ಟ್ ಸೊ ಮಿಸ್ ಆಗಿದೆ, ಇದು ಡೆಫಿನೆಟ್. ಓಕೆ, ದ ಲೇಡಿ ಯು ಸಾ ಅಟ್ ದ ಮಾರ್ಕೆಟ್ ಈಸ್ ಮೈ ವೈಫ್. ಸೊ ಆ ಲೇಡಿ ಯಾರು? ಸೊ ಡೆಫಿನೆಟ್ ಆರ್ಟಿಕಲ್ ದ ಅಂತ ಯೂಸ್ ಮಾಡಬೇಕಾಗುತ್ತೆ. ಆಲ್ರೆಡಿ ಆ ಲೇಡಿನ ನೋಡಿರುವಂಥದ್ದು ಮಾರ್ಕೆಟ್ ಅಲ್ಲಿ. ಯು ಸಾ ಅಟ್ ದ ಮಾರ್ಕೆಟ್ ಇಸ್ ಮೈ ವೈಫ್. ಸೊ ಡೆಫಿನೆಟ್ ಆಗಿ ಆ ಲೇಡಿ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಲೇಡಿ ಯಾರೋ ಕಾಮನ್ ಲೇಡಿ ಬಗ್ಗೆ ಮಾತಾಡ್ಬೇಕಾದ್ರೆ ಎ ಲೇಡಿ. ಓಕೆ, ಸೊ ಇಲ್ಲಿ ದ ಲೇಡಿ ಅನ್ನೋ ಡೆಫಿನೆಟ್ ಆರ್ಟಿಕಲ್ ನ ನಾವು ಯೂಸ್ ಮಾಡಬೇಕಾಗುತ್ತೆ. ಹಾಗೇನೆ ಐ ಸಾ ಎ ಬರ್ಡ್, ಇಲ್ಲಿ ಆಕ್ಚುಲಿ ಎ ಸಾ ಅಲ್ಲ, ಐ ಸಾ ಎ ಬರ್ಡ್, ದ ಬರ್ಡ್ ವಾಸ್ ಡ್ಯಾನ್ಸಿಂಗ್. ನೋಡಿ ಇಲ್ಲಿ ಐ ಸಾ ಎ ಬರ್ಡ್, ನೋಡಿ ಇಲ್ಲಿ ಎ ಬರ್ಡ್ ಇದೆ. ಸೊ ಫಸ್ಟ್ ಟೈಮ್ indefinite, any bird. So now the bird was dancing, ಅದೇ ಬರ್ಡ್ ಬಗ್ಗೆ ಮಾತಾಡ್ತಿರೋದ್ರಿಂದ the bird was dancing. ನೋಡಿ ಇಲ್ಲಿ the article, ಇಲ್ಲಿ a article, ಇಲ್ಲಿ the article, know the difference. ಇಲ್ಲಿ indefinite, ಇಲ್ಲಿ definite, ಅದೇ ಬರ್ಡ್ ಬಗ್ಗೆ ಮಾತಾಡ್ತಿರುವಂತದ್ದು. Okay, so let's move on with the well known books.
ಎಕ್ಸಾಂಪಲ್ಸ್ ವೆಲ್ ನೋನ್ ಬುಕ್ಸ್ ಫೇಮಸ್ ಆಗಿರುವಂಥ ಬುಕ್ಸ್ ಬಗ್ಗೆ ಬುಕ್ಸ್ನ ಮುಂದೆ ನಾವು ದ ಆರ್ಟಿಕಲ್ ಯೂಸ್ ಮಾಡಬೇಕು. ದ ಬೈಬಲ್ ಇಸ್ ಎ ಹೋಲಿ ಬುಕ್, ದ ರಾಮಾಯಣ್, ದ ಖುರಾನ್, ದ ವಿಂಗ್ಸ್ ಆಫ್ ಫೈರ್. ಸೊ ಅಬ್ದುಲ್ ಕಲಾಂ ಅವರು ಬರೆದಿರುವಂಥ ಬುಕ್ಕು. ಸೊ ಎಲ್ಲ ಫೇಮಸ್ ರಿನೌಂಡ್ ಬುಕ್ ಮುಂದೆ ನಾವು ದ ಅನ್ನೋ ಆರ್ಟಿಕಲ್ನ ಯೂಸ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಯೂಸ್ಡ್ ಬಿಫೋರ್ ಸೂಪರ್ಲೇಟಿವ್ ಅಡ್ಜೆಕ್ಟಿವ್. ಸೂಪರ್ಲೇಟಿವ್ ಡಿಗ್ರಿ ಅಂತ ಯೂಸ್ ಮಾಡ್ತೀವಿ ನಾವಲ್ವಾ. ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ನೋಡಿ, ರಾಹುಲ್ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ಅವರ್ ಕ್ಲಾಸ್. ನೋಡಿ, ಟಾಲೆಸ್ಟ್ ಸೂಪರ್ಲೇಟಿವ್ ಅಡ್ಜೆಕ್ಟಿವ್. ಟಾಲ್, ಟಾಲರ್, ಟಾಲೆಸ್ಟ್. ಓಕೆ, ಸೊ ಇ ಎಸ್ ಟಿ ಬಂದಿರುವಂಥದ್ದು, ಮೋಸ್ಟ್ ಅಥವಾ ಇ ಎಸ್ ಟಿ ಬಂದಿರುವಂತಹ ಅಡ್ಜೆಕ್ಟಿವ್ನ ಮುಂದೆ ನಾವು ದ ಅನ್ನೋ ಆರ್ಟಿಕಲ್ನ ಯೂಸ್ ಮಾಡಬೇಕಾಗುತ್ತೆ. ಓಕೆ, ಸೊ ಟೋಟಲಿ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಮುಂದೆ ದ ಅನ್ನೋ ಡೆಫಿನೆಟ್ ಆರ್ಟಿಕಲ್ನ ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ವಿತ್ ದ ಡೈರೆಕ್ಷನ್ಸ್ ಈಸ್ಟ್, ವೆಸ್ಟ್, ನಾರ್ತ್, ಸೌತ್, ಈ ರೀತಿ ಡೈರೆಕ್ಷನ್ಸ್. ದ ಸನ್ ರೈಸಸ್ ಇನ್ ದ ಈಸ್ಟ್. ನೋಡಿ, ಇನ್ ದ ಈಸ್ಟ್ ಯಾವ ದಿಕ್ಕಲ್ಲಿ? ಈಸ್ಟ್ ದಿಕ್ಕಲ್ಲಿ ಸೂರ್ಯ ರೈಸ್ ಆಗ್ತಾ ಇದ್ದಾನೆ, ಉದಯಿಸ್ತಾ ಇದ್ದಾನೆ. ವಿತ್ ದ ಡೈರೆಕ್ಷನ್ಸ್ ಯೂಸ್ ಮಾಡಬೇಕು. ವಿತ್ ದ ಹಿಸ್ಟಾರಿಕಲ್ ಬಿಲ್ಡಿಂಗ್, ಸೊ ದ ಇಸ್ ಯೂಸ್ಡ್ ವಿತ್ ದ ಹಿಸ್ಟಾರಿಕಲ್ ಬಿಲ್ಡಿಂಗ್ಸ್. ನೋಡಿ, ದ ತಾಜ್ ಮಹಲ್ ಈಸ್ ಅ ಬ್ಯೂಟಿಫುಲ್ ಮಾನ್ಯುಮೆಂಟ್. ನೋಡಿ, ತಾಜ್ ಮಹಲ್ ಇದೊಂದು ಬಿಲ್ಡಿಂಗ್, ಆದ್ರೂ ಕೂಡ ಅದು ಹಿಸ್ಟಾರಿಕಲ್ ಬಿಲ್ಡಿಂಗ್. ದಟ್ಸ್ ವೈ ಯು ಹ್ಯಾವ್ ಟು ಯೂಸ್ ದ ತಾಜ್ ಮಹಲ್. ದ ರೆಡ್ ಫೋರ್ಟ್ ಈಸ್ ಇನ್ ಡೆಲ್ಲಿ. ರೆಡ್ ಫೋರ್ಟ್ ಎಲ್ಲಿದೆ? ಡೆಲ್ಲಿಯಲ್ಲಿದೆ. ದ ರೆಡ್ ಫೋರ್ಟ್ ಈಸ್ ಇನ್ ಡೆಲ್ಲಿ. ಸೊ ರೆಡ್ ಫೋರ್ಟ್ ಅನ್ನೋದು ಹಿಸ್ಟಾರಿಕಲ್ ಮಾನ್ಯುಮೆಂಟ್. ಯು ಹ್ಯಾವ್ ಟು ಯೂಸ್ ದ ಆರ್ಟಿಕಲ್. ನೆಕ್ಸ್ಟ್ ವಿತ್ ದ ನ್ಯೂಸ್ ಪೇಪರ್ಸ್ ಅಂಡ್ ಮ್ಯಾಗಝಿನ್ಸ್. ನ್ಯೂಸ್ ಪೇಪರ್ಸ್ ಮತ್ತೆ ಮ್ಯಾಗಝಿನ್ಸ್ ಜೊತೆಲಿ ನೀವು ದ ಆರ್ಟಿಕಲ್ ಯೂಸ್ ಮಾಡಬೇಕು. ನೋಡಿ, ದ ಹಿಂದೂ, ದ ಟೈಮ್ಸ್ ಆಫ್ ಇಂಡಿಯಾ, ದ ಡೆಕ್ಕನ್ ಹೆರಾಲ್ಡ್, ಇವೆಲ್ಲ ಪೇಪರ್ಸ್ ಮುಂದೆ ನಾವು ದ ಆರ್ಟಿಕಲ್ ಯೂಸ್ ಮಾಡಬೇಕು. ದ ಹಿಂದೂ ಇಸ್ ಅ ವೆರಿ ಪಾಪ್ಯುಲರ್ ನ್ಯೂಸ್ ಪೇಪರ್. ದ ಇಲ್ಲಸ್ಟ್ರೇಟೆಡ್ ವೀಕ್ಲಿ ಆಫ್ ಇಂಡಿಯಾ ವಾಸ್ ಎ ಮ್ಯಾಗಝಿನ್. ಸೊ ಇಲ್ಲಸ್ಟ್ರೇಟೆಡ್ ವೀಕ್ಲಿ ಆಫ್ ಇಂಡಿಯಾ ಅನ್ನೋದು ಇದು ಹಳೆಯ ಒಂದು ಮ್ಯಾಗಝಿನ್. ಸೊ 1990s ಅಲ್ಲಿ ಇದ್ದಂಥ ಒಂದು ಮ್ಯಾಗಝಿನ್ ಇದು. ಸೊ ಅದರ ಎಲ್ಲರ ಜೊತೆಲಿ ನಾವು ಮ್ಯಾಗಝಿನ್ಸ್ ಜೊತೆಲಿ ಮತ್ತೆ ನ್ಯೂಸ್ ಪೇಪರ್ಸ್ ಜೊತೆಲಿ ನಾವು ದ ಅನ್ನೋ ಡೆಫಿನೆಟ್ ಆರ್ಟಿಕಲ್ನ ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ವಿತ್ ದ ನೇಮ್ಸ್ ಆಫ್ ಡೈನಸ್ಟೀಸ್, ಎಂಪೈರ್ಸ್, ವಾರ್ಸ್, ರೆವಲ್ಯೂಷನ್ಸ್ ಅಂಡ್ ಸೆಂಚುರೀಸ್. ನೋಡಿ, ಇಲ್ಲಿ ಸೋಷಿಯಲ್ ಅಲ್ಲಿ ಬರುವಂಥ ಡೈನಾಸ್ಟೀಸ್ ಜೊತೆಲಿ, ಎಂಪೈರ್ಸ್ ಜೊತೆಲಿ, ವಾರ್ಸ್ ಜೊತೆಲಿ, ರೆವಲ್ಯೂಷನ್ಸ್, ಸೆಂಚುರೀಸ್ ಜೊತೆಲಿ ನಾವು ದ ಅನ್ನೋ ಡೆಫಿನೆಟ್ ಆರ್ಟಿಕಲ್ನ ಯೂಸ್ ಮಾಡಬೇಕು. ನೋಡಿ, ದ ಚಾಲುಕ್ಯ ಡೈನಾಸ್ಟಿ. The Chalukya dynasty was a classical Indian dynasty. The British Empire, ನೋಡಿ, British Empire was a global empire. The Civil War started in America. The Civil War, ನೋಡಿ, Civil War, before Civil War, you have to use the article. The French Revolution, ನೋಡಿ, Revolution started in France. Before French Revolution, you have to use the article. The centuries mention ಮಾಡೋದು ಈಗ ನಡೀತಾ ಇರೋದು 21st century ಅಲ್ವಾ. So the 18th century was a period of transition in history, in Indian history. With the dynasties, with the names of dynasties, empires, wars, revolutions and centuries, we have to use the definite article the. Next, with the ordinals. Ordinals ಅಂದ್ರೆ ನಂಬರ್ ಅನ್ನ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಲಾಸ್ಟ್, ಫಸ್ಟ್ ಅಂತ ಹೇಳುವಂಥದ್ದು ಅವೆಲ್ಲಾನು ಆರ್ಡಿನಲ್ಸ್ ಅಂತ ಕರಿತೀವಿ. He was the first to complete the project. The first, the second, the third, ಇವನ್ನ ಆರ್ಡಿನಲ್ಸ್ ಅಂತ ಕರಿತೀವಿ. ಸೊ ಇವೆಲ್ಲ ಆರ್ಡಿನಲ್ಸ್ ಜೊತೆಲಿ we have to use the definite article the. Okay, with the names of musical instruments. Musical instruments ಜೊತೆಲಿ names ಜೊತೆಲಿ we have to use definite article. Alex plays the violin. ನೋಡಿ, violin ಅನ್ನೋದು musical instrument. Before musical instrument we have to use the. Next, with certain words related to computers. So computer related ಆಗಿರುವಂತಹ ಕೆಲವೊಂದು ವರ್ಡ್ಸ್ ಜೊತೆಲಿ ನಾವು ಡೆಫಿನೆಟ್ ಆರ್ಟಿಕಲ್ ದ ನ ಯೂಸ್ ಮಾಡಬೇಕು. ನೋಡಿ, ದ ವೆಬ್ ಈಸ್ ಎ ಗ್ಲೋಬಲ್ ಇನ್ಫಾರ್ಮೇಶನ್ ಮೀಡಿಯಂ. ಸೊ ಕಂಪ್ಯೂಟರ್ಗೆ ರಿಲೇಟೆಡ್ ಆಗಿರುವಂಥ ವರ್ಡ್ ದ ವೆಬ್. ಸೊ ಹಾಗೇನೆ ಬಿಫೋರ್ ಸರ್ ನೇಮ್ಸ್ ಟು ರೆಫರ್ ದ ಫ್ಯಾಮಿಲಿ. ಕೆಲವರು ಫ್ಯಾಮಿಲಿಗೆ ಸರ್ ನೇಮ್ಸ್ ಅನ್ನು ಇಟ್ಕೊಂಡಿರ್ತಾರೆ ಅಲ್ವಾ. ಸೊ ಆ ಸರ್ ನೇಮ್ಸ್ ನ ಟೋಟಲ್ ಫ್ಯಾಮಿಲಿನ ಮೆನ್ಷನ್ ಮಾಡಬೇಕಾದ್ರೆ ನಾವು ದ ಅನ್ನೋ ಆರ್ಟಿಕಲ್ಸ್ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ದ ಅಂಬಾನೀಸ್ ವೆಲ್ಕಮ್ಡ್ ಎವ್ರಿ ಒನ್ ಟು ದೇರ್ ಮ್ಯಾರೇಜ್ ಸೆರೆಮನಿ. ಸೊ ದ ಅಂಬಾನೀಸ್ ಅಂದ್ರೆ ಅಂಬಾನಿ ಫ್ಯಾಮಿಲಿಯವರು. ದ ವರ್ಮಾಸ್ ಅಲ್ವಾ,
ದ ವರ್ಮಾಸ್, ಆ ರೀತಿ ದ ಶರ್ಮಾಸ್, ಆ ರೀತಿ ಫ್ಯಾಮಿಲಿನ ನೇಮ್ ಹೇಳಲಿಕ್ಕೆ ಬಿಫೋರ್ ದ ನೇಮ್ಸ್ ಆಫ್ ಫ್ಯಾಮಿಲಿ, ರೆಫರ್ ಟು ದ ನೇಮ್ಸ್ ಆಫ್ ಫ್ಯಾಮಿಲಿ, ವಿ ಹ್ಯಾವ್ ಟು ಯೂಸ್ ದ ಡೆಫಿನೆಟ್ ಆರ್ಟಿಕಲ್ ದ. ಓಕೆ, ನೆಕ್ಸ್ಟ್, ಬಿಫೋರ್ ದ ಪೊಲಿಟಿಕಲ್ ಪಾರ್ಟೀಸ್ ಏನಿರ್ತವೆ, ಆ ಒಂದು ಪಾರ್ಟಿ ನೇಮ್ ಮುಂದೆ ನಾವು ಡೆಫಿನೆಟ್ ಆರ್ಟಿಕಲ್ ದನ ಯೂಸ್ ಮಾಡಬೇಕಾಗುತ್ತೆ. ನೋಡಿ, ದ ಕಾಂಗ್ರೆಸ್ ಇಸ್ ಎ ಪೊಲಿಟಿಕಲ್ ಪಾರ್ಟಿ ಇನ್ ಇಂಡಿಯಾ, ದ BJP, ದ JDS, ಬೇರೆ ಬೇರೆ ಪಾರ್ಟೀಸ್ ಇದೆ ಅಲ್ವಾ. ಸೊ ಎಲ್ಲ ಕಾಂಗ್ರೆಸ್ ಏನೋ ಪೊಲಿಟಿಕಲ್ ಪಾರ್ಟೀಸ್ ಇದೆ, ಅವುಗಳ ಮುಂದೆ ಡೆಫಿನೆಟ್ ಆರ್ಟಿಕಲ್ ದ ಅನ್ನೋದನ್ನ ಯೂಸ್ ಮಾಡಬೇಕಾಗುತ್ತೆ. ಓಕೆ, ಸೊ ಬಿಫೋರ್ ದ ಆರ್ಮ್ಡ್ ಫೋರ್ಸಸ್ ಅಂದ್ರೆ ಸೊ ಏನು ಶಸ್ತ್ರಸಜ್ಜಿತವಾಗಿರುವಂತ ಒಂದು ಫೋರ್ಸಸ್, ಸೊ ಪೊಲೀಸ್ ಆಗಿರ್ಬೋದು, ಆರ್ಮಿ, ಮಿಲಿಟರೀಸ್ ಆಗಿರ್ಬೋದು. ಹಿ ವಾಂಟ್ಸ್ ಟು ಜಾಯಿನ್ ದ ಆರ್ಮಿ. ನೋಡಿ, ಆರ್ಮಿ ಮೀನ್ಸ್ ವೆಪನ್ ಅನ್ನ ಯೂಸ್ ಮಾಡುವಂಥದ್ದು ಅಲ್ವಾ. ಜಾಯಿನ್ ದ ಆರ್ಮಿ, ಆರ್ಮ್ಡ್ ಫೋರ್ಸಸ್. ನೆಕ್ಸ್ಟ್, ದ ಪೊಲೀಸ್ ಹ್ಯಾವ್ ಟು ಬಿ ಇನ್ಫಾರ್ಮ್ಡ್. ನೋಡಿ, ಇಲ್ಲಿ ಪೊಲೀಸ್ ಅನ್ನೋ ವರ್ಡ್ಗಿಂತ ಮುಂಚೆ ನಾವು ದ ಅನ್ನೋ ಡೆಫಿನೆಟ್ ಆರ್ಟಿಕಲ್ ಯೂಸ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್, ಬಿಫೋರ್ ದ ಆರ್ಗನ್ಸ್ ಆಫ್ ದ ಗವರ್ಮೆಂಟ್ಸ್. ಸೊ ಆರ್ಗನ್ಸ್ ಆಫ್ ದ ಗವರ್ಮೆಂಟ್ಸ್ ನಾವು ಸೋಷಿಯಲ್ ಸ್ಟಡೀಸ್ ಅಲ್ಲಿ ಸ್ಟಡಿ ಮಾಡಿದ್ದೀವಿ. ಹೇಗೆ ದ ಲೆಜಿಸ್ಲೇಟರ್, ದ ಜುಡಿಷಿಯರಿ. ಸೊ ಆ ರೀತಿ ಆರ್ಗನ್ಸ್ ಆಫ್ ಗವರ್ಮೆಂಟ್ಸ್ನ ವರ್ಡ್ಸ್ನ ಬರಿಬೇಕಾದ್ರೆ ಬಿಫೋರ್ ದೋಸ್ ವರ್ಡ್ಸ್ ವಿ ಹ್ಯಾವ್ ಟು ಯೂಸ್ ದ ಆರ್ಟಿಕಲ್, ಡೆಫಿನೆಟ್ ಆರ್ಟಿಕಲ್. ದ ಲೆಜಿಸ್ಲೇಟರ್ ಈಸ್ ಕನ್ಸರ್ನ್ಡ್ ವಿತ್ ಮೇಕಿಂಗ್ ಲಾಸ್. ಓಕೆ, ವಿತ್ ದ ನೇಮ್ಸ್ ಆಫ್ ಸರ್ಟನ್ ಕಂಟ್ರೀಸ್, ಅಂದರೆ ಗ್ರೂಪ್ ಆಫ್ ಕಂಟ್ರೀಸ್ ಬಗ್ಗೆ ಮೆನ್ಷನ್ ಮಾಡಬೇಕಾದ್ರೆ ನಾವು ದ ಅನ್ನೋ ಆರ್ಟಿಕಲ್ ಯೂಸ್ ಮಾಡಬೇಕಾಗುತ್ತೆ. ನೋಡಿ, ದ USA is a country of 50 states. ನೋಡಿ, USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಸೊ ಗ್ರೂಪ್ ಆಫ್ ಸ್ಮಾಲ್ ಬೇರೆ ಬೇರೆ ಸ್ಟೇಟ್ಸ್ ಇರ್ತವೆ. ಹಾಗೇನೆ ಯುನೈಟೆಡ್ ಕಿಂಗ್ಡಮ್, ದ UK ಮೀನ್ಸ್ ಬೇರೆ ಬೇರೆ ಸ್ಟೇಟ್ಸ್ ಜಾಯಿನ್ ಆಗಿ ಒಂದು ಗ್ರೂಪ್ ಆಫ್ ಕಂಟ್ರಿ, ಸರ್ಟನ್ ಗ್ರೂಪ್ ಆಫ್ ಕಂಟ್ರಿ ಆಗಿರುವಂಥದ್ದು. ಅಂಥ ವರ್ಡ್ ಜೊತೆಲಿ ನಾವು ದ ಅನ್ನೋ ಡೆಫಿನೆಟ್ ಆರ್ಟಿಕಲ್ನ ಯೂಸ್ ಮಾಡಬೇಕಾಗುತ್ತೆ. ಹಾಗೇನೆ ಪ್ರಾಪರ್ ನೌನ್ ಆಸ್ ಕಾಮನ್ ನೌನ್. ಸಾಮಾನ್ಯವಾಗಿ ಪ್ರಾಪರ್ ನೌನ್ ಜೊತೆಲಿ ಯಾವುದೇ ಆರ್ಟಿಕಲ್ನ ಯೂಸ್ ಮಾಡೋ ಹಾಗಿಲ್ಲ. ಆದರೆ ಪ್ರಾಪರ್ ನೌನನ್ನ ಕಾಮನ್ ನೌನ್ ಆಗಿ ಯೂಸ್ ಮಾಡಬೇಕಾದ್ರೆ ನಾವು ಆರ್ಟಿಕಲ್ನ ಯೂಸ್ ಮಾಡಬೇಕು. ಹೇಗೆ? ಗಾಂಧಿ ಈಸ್ ದ ಜೀಸಸ್ ಆಫ್ ಇಂಡಿಯಾ. ನೋಡಿ, ಜೀಸಸ್. ಸೊ ಗಾಂಧಿನ ಯಾರಿಗೆ ಹೋಲಿಸಿದ್ದಾರೆ? ಜೀಸಸ್ಗೆ ಹೋಲಿಸಿದ್ದಾರೆ. ಜೀಸಸ್ ಇಲ್ಲಿ ಕಾಮನ್ ನೌನ್ ಆಗಿದೆ. ಓಕೆ, ಪ್ರಾಪರ್ ನೌನ್ ಇದ್ರೂ ಕೂಡ ಕಾಮನ್ ನೌನ್ ಆಗಿದೆ. ಸೊ ಅಂಥ ಟೈಮಲ್ಲಿ ನಾವು ದ ಅನ್ನೋ ಡೆಫಿನೆಟ್ ಆರ್ಟಿಕಲ್ನ ಯೂಸ್ ಮಾಡಬೇಕಾಗುತ್ತೆ. ಮುಂಬೈ ಇಸ್ ದ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ. ನೋಡಿ, ಮ್ಯಾಂಚೆಸ್ಟರ್ ಅನ್ನೋ ಬೇರೆ ಪ್ಲೇಸ್ ಇದೆ. ಸೊ ಮುಂಬೈನೇ ಮ್ಯಾಂಚೆಸ್ಟರ್ ಅಂತ ಹೇಳಿರೋದ್ರಿಂದ ಸೊ ಇದು ಮ್ಯಾಂಚೆಸ್ಟರ್ ಅನ್ನೋದು ಕಾಮನ್ ನೌನ್ ಆಗಿ ಯೂಸ್ ಆಗಿದೆ. ಅಂಥ ಟೈಮಲ್ಲಿ ನಾವು ದ ಅನ್ನೋ ಆರ್ಟಿಕಲ್ನ ಯೂಸ್ ಮಾಡಬೇಕಾಗುತ್ತೆ. ಪ್ರಾಪರ್ ನೌನನ್ನ ಕಾಮನ್ ನೌನ್ ಆಗಿ ಯೂಸ್ ಮಾಡ್ಬೇಕಾದ್ರೆ ವಿ ಹ್ಯಾವ್ ಟು ಯೂಸ್ ದ ಆರ್ಟಿಕಲ್, ಡೆಫಿನೆಟ್ ಆರ್ಟಿಕಲ್ ದ. ವಿತ್ ದ ನ್ಯಾಷನಾಲಿಟೀಸ್, ಪ್ಲೂರಲ್ಸ್, ಸೆಕ್ಸ್ ಅಂಡ್ ಕಮ್ಯುನಿಟೀಸ್. ಸೆಕ್ಸ್ ಅಂದ್ರೆ ಗ್ರೂಪ್ ಮತ್ತೆ ಕಮ್ಯುನಿಟಿ ಬಗ್ಗೆ ಈ ವರ್ಡ್ ಅನ್ನ ಯೂಸ್ ಮಾಡಬೇಕಾದ್ರೆ ಬಿಫೋರ್ ದೋಸ್ ವರ್ಡ್ಸ್ ವಿ ಹ್ಯಾವ್ ಟು ಯೂಸ್ ದ ಡೆಫಿನೆಟ್ ಆರ್ಟಿಕಲ್ ದ. ನೋಡಿ, ದ ಫ್ರೆಂಚ್ ಡಿಫೀಟೆಡ್ ದ ಜರ್ಮನ್ಸ್. ನೋಡಿ, ಇಲ್ಲಿ ಫ್ರೆಂಚ್ ಅನ್ನೋದು ಒಬ್ಬ ಪರ್ಸನ್ ಅಲ್ಲ, ಇದು ಒಂದು ಕಂಟ್ರಿ ಅಲ್ವಾ, ಪ್ಲೂರಲ್. ಫ್ರೆಂಚ್ ಡಿಫೀಟೆಡ್, ಸೋಲ್ಸಿದ್ರು. ದ ಜರ್ಮನ್ಸ್ ಅನ್ನ ಸೋಲ್ಸಿದ್ರು. ಜರ್ಮನ್ಸ್ ಇದು ಪ್ಲೂರಲ್ ಅಲ್ವಾ. ಹಾಗೇನೆ ದ ಹಿಂದೂಸ್, ಇಲ್ಲಿ ಪ್ಲೂರಲ್ ಆಗಿರುವಂಥದ್ದು. ದ ಹಿಂದೂಸ್, ದ ಸಿಖ್ಸ್, ದ ಇಂಡಿಯನ್ಸ್. ಸೊ ಇವೆಲ್ಲ ವರ್ಡ್ಸ್ ಜೊತೆಲಿ ನಾವು ನ್ಯಾಷನಾಲಿಟೀಸ್ ಮತ್ತೆ ಸೆಕ್ಸ್ ಅಂಡ್ ಕಮ್ಯುನಿಟೀಸ್ ವರ್ಡ್ಸ್ ಬಂದಾಗ ನಾವು ಬಿಫೋರ್ ದೋಸ್ ವರ್ಡ್ಸ್ ವಿ ಹ್ಯಾವ್ ಟು ಯೂಸ್ ದ ಆರ್ಟಿಕಲ್ ದ. ನೆಕ್ಸ್ಟ್, ಲಾಸ್ಟ್, ವಿತ್ ದ ಸಿಂಗುಲರ್ ನೌನ್ ರೆಪ್ರೆಸೆಂಟಿಂಗ್ ದ ಹೋಲ್ ಕ್ಲಾಸ್. ಸೊ ಸಿಂಗುಲರ್ ನೌನು ಇಡೀ ಹೋಲ್ ಕ್ಲಾಸ್ ನ ರೆಪ್ರೆಸೆಂಟ್ ಮಾಡ್ತಾ ಇದ್ರೆ ಅಂಥ ಸಂದರ್ಭದಲ್ಲಿ ನಾವು ವಿ ಹ್ಯಾವ್ ಟು ಯೂಸ್ ದ ಡೆಫಿನೆಟ್ ಆರ್ಟಿಕಲ್ ದ. ಲೆಟ್ ಮಿ ಎಕ್ಸ್ಪ್ಲೇನ್ ವಿತ್ ಎಕ್ಸಾಂಪಲ್. ದ ರೋಸ್ ಈಸ್ ಎ ಲವ್ಲಿ ಫ್ಲವರ್. ನೋಡಿ, ಇಲ್ಲಿ ದ ರೋಸ್, ಇಲ್ಲಿ ಒಂದು ರೋಸ್ ಮಾತ್ರ ಅಲ್ಲ, ಮೀನ್ಸ್ ಆಲ್ ರೋಸಸ್, ಎನಿ ರೋಸ್, ಯಾವುದೇ ರೋಸ್ ಆಗ್ಬೋದು ಅಲ್ವಾ. ದ ರೋಸ್ ಇಸ್ ಎ ಲವ್ಲಿ ಫ್ಲವರ್. ಸೊ ಇದನ್ನ ಸಿಂಗುಲರ್ ಲವ್ನ ನಾವು ಹೋಲ್ ಕ್ಲಾಸ್, ರೋಸ್ ಅನ್ನೋ ಕ್ಲಾಸ್ಗೆ ರೆಪ್ರೆಸೆಂಟ್ ಮಾಡ್ತಿದ್ವಿ. ಹಾಗಾಗಿ ವಿ ಹ್ಯಾವ್ ಟು ಯೂಸ್ ಡೆಫಿನೆಟ್ ಆರ್ಟಿಕಲ್. ದ ಕೌ ಇಸ್ ಎ ಯೂಸ್ಫುಲ್ ಅನಿಮಲ್. ಎ ಕೌ ಅಂದ್ರೆ ಒಂದೇ ಕೌ ಆಗುತ್ತೆ ಅಲ್ವಾ. ದ ಕೌ, ಯಾವುದೇ ಕೌ ಆಗ್ಬೋದು. ಕೌ ಇಸ್ ಎ ಯೂಸ್ಫುಲ್ ಅನಿಮಲ್. ಈ ರೀತಿ ಯೂನಿವರ್ಸಲ್ ಮಾಡುವಂಥದ್ದು. ಸೊ ಹೋಲ್ ಕ್ಲಾಸಿಗೆ ರೆಪ್ರೆಸೆಂಟ್ ಮಾಡಿದ್ರೆ ಅಂಥ ಟೈಮಲ್ಲಿ ನಾವು, ಅಂಥ ಸಂದರ್ಭದಲ್ಲಿ ನಾವು ವಿ ಹ್ಯಾವ್ ಟು ಯೂಸ್ ದ ಡೆಫಿನೆಟ್ ಆರ್ಟಿಕಲ್ ದ. ಸೊ ಇಲ್ಲಿವರೆಗೂ ಎಲ್ಲೆಲ್ಲಿ
ಆರ್ಟಿಕಲ್ಸ್ನ ಯೂಸ್ ಮಾಡಬೇಕು ಅಂತ ನೋಡಿದ್ವಿ. ಈಗ ಒಮಿಷನ್ ಆಫ್ ಆರ್ಟಿಕಲ್. ಒಮಿಷನ್ ಮೀನ್ಸ್ ಎಲ್ಲಿ ಆರ್ಟಿಕಲ್ಸ್ನ ಯೂಸ್ ಮಾಡಬಾರ್ದು ಅಂತ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಸೊ ಇದನ್ನ ಈ ಇಂಟು ಮಾರ್ಕನ್ನ ಸೊ ಹಾಕಿದ್ರೆ ಅಲ್ಲಿ ಯಾವುದೇ ಆರ್ಟಿಕಲ್ನ ಯೂಸ್ ಮಾಡಬಾರ್ದು ಅಂತ ಅರ್ಥ. ನೋ ಆರ್ಟಿಕಲ್, ಎ ಆಗಲಿ, ಆನ್ ಆಗಲಿ, ದ ಆಗಲಿ ಯಾವುದೇ ಆರ್ಟಿಕಲ್ನ ಯೂಸ್ ಮಾಡಬಾರ್ದು ಅನ್ನೋ ಒಂದು ಸಿಂಬಲ್ ಅನ್ನ ಈ ರೀತಿ ಎಕ್ಸ್ ಇಂಟು ಮಾರ್ಕಲ್ಲಿ ನಾನು ಮಾರ್ಕ್ ಮಾಡಿದ್ದೇನೆ. ಸೊ ಇದನ್ನ ಒಮಿಷನ್ ಆಫ್ ಆರ್ಟಿಕಲ್. ಒಮಿಷನ್ ಅಂದ್ರೆ ಯೂಸ್ ಮಾಡದೇ ಇರುವಂಥದ್ದು, ಎಲ್ಲೆಲ್ಲಿ ಯೂಸ್ ಮಾಡಬಾರ್ದು. ಫಸ್ಟ್ ಒನ್, ನೋ ಎನಿ ಆರ್ಟಿಕಲ್ ಈಸ್ ಯೂಸ್ಡ್ ವಿತ್ ದ ಪ್ರಾಪರ್ ಅಬ್ಸ್ಟ್ರಾಕ್ಟ್ ಮೆಟೀರಿಯಲ್ ನೌನ್ಸ್ ಇನ್ ಜನರಲ್. ಸಾಮಾನ್ಯವಾಗಿ ಬಳಸುವಂತಹ ನೌನ್ ವರ್ಡ್ಸ್, ಈ ವರ್ಡ್ಸ್ ಹಿಂದೆ ಅಂದ್ರೆ ಪ್ರಾಪರ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್ ಮತ್ತೆ ಮೆಟೀರಿಯಲ್ ನೌನ್ ಹಿಂದೆ ನಾವು ಯಾವುದೇ ಆರ್ಟಿಕಲ್ನ ಯೂಸ್ ಮಾಡಬಾರ್ದು. ನೋಡಿ, ರಾಮ್ ಇಸ್ ಎ ಕ್ಲೇವರ್ ಬಾಯ್. ಎ ರಾಮು ಅಲ್ಲ, ಆನ್ ರಾಮು ಅಲ್ಲ, ದ ರಾಮ್ ಅಲ್ವೇ ಅಲ್ಲ. ಸೊ ನೋ ಆರ್ಟಿಕಲ್. ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ. ದ ಹಾನೆಸ್ಟಿ, ಎ ಹಾನೆಸ್ಟಿ, ನೋ. ಗೋಲ್ಡ್ ಇಸ್ ಎ ಪ್ರೇಸಿಯಸ್ ಅನಿಮಲ್. ಸೊ ಗೋಲ್ಡ್ ಅನ್ನೋದು ಮೆಟೀರಿಯಲ್ ನೌನ್. ಸೊ ಎಲ್ಲ ಸಂದರ್ಭಗಳಲ್ಲೂ ಕೂಡ ಆರ್ಟಿಕಲ್ನ ನಾವು ಯೂಸ್ ಮಾಡಬಾರ್ದು. ನೆಕ್ಸ್ಟ್, ನೋ ಆರ್ಟಿಕಲ್ ವಿತ್ ದ ನೇಮ್ಸ್ ಆಫ್ ಮೀಲ್ಸ್ ಈಟಿಂಗ್ ಇನ್ ಜನರಲ್. ಸೊ ಊಟದ ಏನು ಮೀಲ್ಸ್ ಏನಿದಾವೆ ಅವುಗಳ ಬಿಫೋರ್ ದೋಸ್ ವರ್ಡ್ಸ್ ವಿ ಹ್ಯಾವ್ ನಾಟ್ ಟು ಯೂಸ್ ಆರ್ಟಿಕಲ್ಸ್, ಎನಿ ಆರ್ಟಿಕಲ್, ಯಾವುದೇ ಆರ್ಟಿಕಲ್ನ ಯೂಸ್ ಮಾಡಬಾರ್ದು. ಮೈ ಮದರ್ ಈಸ್ ಪ್ರಿಪೇರಿಂಗ್ ಲಂಚ್. ನೋಡಿ, ಈಟಿಂಗ್ ಫುಡ್ ಅನ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ, ಆಗ ನಾವು ಆರ್ಟಿಕಲ್ ಯೂಸ್ ಮಾಡಬಾರ್ದು. ಇಲ್ಲಿ ಡ್ಯಾಸ್ ಲಂಚ್ ಹ್ಯಾಡ್ ಅಟ್ ದ ಹೋಟೆಲ್ ವಾಸ್ ಡೆಲಿಷಿಯಸ್. ನೋಡಿ, ಇಲ್ಲಿ ಸ್ಪೆಸಿಫಿಕ್ ಆಗಿ ಹೋಟೆಲಲ್ಲಿರೋ ಡೆಲಿಷಿಯಸ್ ಫುಡ್ ಬಗ್ಗೆ, ಲಂಚ್ ಬಗ್ಗೆ ಹೇಳ್ತಾ ಇದ್ದಾರೆ. ಅಂಥ ಸಮಯದಲ್ಲಿ ನಾವು ದ ಲಂಚ್ ಐ ಹ್ಯಾಡ್, ನಾನು ತಿಂದಂಥ ಆ ಊಟ, ಪರ್ಟಿಕ್ಯುಲರ್ಲಿ ಆ ಊಟ ಅಟ್ ದ ಹೋಟೆಲ್ ವಾಸ್ ಡೆಲಿಷಿಯಸ್. ಸೊ ಈ ಟೈಮಲ್ಲಿ ನಾವು ಸ್ಪೆಸಿಫಿಕ್ ಆಗಿ ಯೂಸ್ ಮಾಡಿದ್ರೆ ಅವಾಗ ನಾವು ದ ನೋ ಆರ್ಟಿಕಲ್ ಯೂಸ್ ಮಾಡಬೇಕಾಗುತ್ತೆ. ಇನ್ ಜನರಲ್ ಮೀಲ್ಸ್ ಅಲ್ಲಿ ಆಗಿದ್ರೆ ಅದು ನೋ ನೀಡ್ ಟು ಯೂಸ್ ಎನಿ ಆರ್ಟಿಕಲ್. ಓಕೆ. ನೆಕ್ಸ್ಟ್, ನೋ ಆರ್ಟಿಕಲ್ ವಿತ್ ದ ನೇಮ್ಸ್ ಆಫ್ ಗೇಮ್ಸ್ ಇನ್ ಜನರಲ್. ಸಾಮಾನ್ಯವಾಗಿ ಜನರಲ್ ಆಗಿ ಗೇಮ್ಸ್ ಜೊತೆಲಿ ಯಾವುದೇ ಆರ್ಟಿಕಲ್ ಯೂಸ್ ಮಾಡಬಾರ್ದು. ದ ಕ್ರಿಕೆಟ್ ಅಲ್ವೇ ಅಲ್ಲ, ಎ ಕ್ರಿಕೆಟ್, ನೋ, ಯಾವುದೇ ಆರ್ಟಿಕಲ್ ಇಲ್ಲ. ಕ್ರಿಕೆಟ್, ಟೆನಿಸ್ ಯಾವುದೂ ಇಲ್ಲ. ನೋ ಆರ್ಟಿಕಲ್ ವಿತ್ ದ ನೇಮ್ಸ್ ಆಫ್ ಫೆಸ್ಟಿವಲ್ಸ್. ಯಾವುದೇ ಫೆಸ್ಟಿವಲ್ ಜೊತೆಲಿ ನಾವು ಆರ್ಟಿಕಲ್ನ ಯೂಸ್ ಮಾಡಬಾರ್ದು. ದೀಪಾವಳಿ ಅಷ್ಟೇ, ದ ದಸರಾ, ದ ದೀಪಾವಳಿ ಹೇಳೋ ಹಾಗಿಲ್ಲ. ಓಕೆ. ನೆಕ್ಸ್ಟ್, ನೋ ಆರ್ಟಿಕಲ್ ವಿತ್ ಡೇಸ್, ಮಂತ್ಸ್, ಇಯರ್ಸ್, ಸೀಸನ್ಸ್ ಇನ್ ಜನರಲ್. ಜನರಲ್ ಆಗಿ ಹೇಳುವಂಥ ದಿನಗಳ ಜೊತೆ ಮಂತ್ ಮತ್ತೆ ಇಯರ್, ಸೀಸನ್ ಜೊತೆ ಯಾವುದೇ ಆರ್ಟಿಕಲ್ನ ಯೂಸ್ ಮಾಡೋ ಹಾಗಿಲ್ಲ. ವಿ ಹ್ಯಾವ್ ಎ ಮೀಟಿಂಗ್ ಆನ್ ಮಂಡೇ. ಸೊ ಇಲ್ಲಿ ನೋ ನೀಡ್ ಟು ಯೂಸ್ ಎನಿ ಆರ್ಟಿಕಲ್. ನೋ ಆರ್ಟಿಕಲ್ ಯೂಸ್ಡ್ ವಿತ್ ದ ಅಕಾಡೆಮಿಕ್ ಸಬ್ಜೆಕ್ಟ್ಸ್. ಅಕಾಡೆಮಿಕ್ ಸಬ್ಜೆಕ್ಟ್ಸ್ ನಾವು ಓದ್ತೀವಲ್ಲ, ಕನ್ನಡ, ಇಂಗ್ಲಿಷ್, ಹಿಂದಿ, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಯಾವುದೇ ಸಬ್ಜೆಕ್ಟ್ಸ್ ಜೊತೆಲಿ ನಾವು ಆರ್ಟಿಕಲ್ನ ಯೂಸ್ ಮಾಡಬಾರ್ದು. ನೋ ಆರ್ಟಿಕಲ್. ಮ್ಯಾಥಮೆಟಿಕ್ಸ್ ಇಸ್ ಮೈ ಫೇವರೇಟ್ ಸಬ್ಜೆಕ್ಟ್. ನೋ ಆರ್ಟಿಕಲ್ ಯೂಸ್ಡ್ ವಿತ್ ದ ನೇಮ್ಸ್ ಆಫ್ ಲ್ಯಾಂಗ್ವೇಜಸ್. ನಾವು ಮಾತಾಡುವಂಥ ಲ್ಯಾಂಗ್ವೇಜಸ್ ಜೊತೆಲಿ ಯಾವುದೇ ಆರ್ಟಿಕಲ್ ಯೂಸ್ ಮಾಡಬಾರ್ದು. ಐ ಸ್ಪೋಕ್ ಇಂಗ್ಲಿಷ್ ಅಟ್ ಹೋಮ್. ಐ ಸ್ಪೋಕ್ ದ ಇಂಗ್ಲಿಷ್, ಆನ್ ಇಂಗ್ಲಿಷ್, ನೋ, ರಾಂಗ್. ಐ ಸ್ಪೋಕ್ ಇಂಗ್ಲಿಷ್ ಅಟ್ ಹೋಮ್. ನೋ ಆರ್ಟಿಕಲ್ ಯೂಸ್ಡ್ ವಿತ್ ದ ನೇಮ್ಸ್ ಆಫ್ ಕಲರ್ಸ್ ಇನ್ ಜನರಲ್. ಸೊ ಸಾಮಾನ್ಯವಾಗಿ ಕಲರ್ಸ್ ಜೊತೆಲಿ ಯಾವುದೇ ಆರ್ಟಿಕಲ್ನ ನಾವು ಯೂಸ್ ಮಾಡಬಾರ್ದು. ಶಿ ವಾಸ್ ಡ್ರೆಸ್ಡ್ ಇನ್ ಬ್ಲೂ. ಇನ್ ದ ಬ್ಲೂ, ಇನ್ ಎ ಬ್ಲೂ, ನೋ, ಯಾವುದೇ ಆರ್ಟಿಕಲ್ ಯೂಸ್ ಮಾಡೋ ಹಾಗಿಲ್ಲ. ಓಕೆ. ಸೊ ನೋ ಆರ್ಟಿಕಲ್ ವಿತ್ ದ ನೇಮ್ಸ್ ಆಫ್ ಡಿಸೀಸಸ್. ಡಿಸೀಸ್ ಅಂದ್ರೆ ಕಾಯಿಲೆಗಳ ಜೊತೆಲಿ, ಸಾಮಾನ್ಯವಾಗಿ ಜನರಲ್ ಆಗಿರುವಂತಹ ಕಾಯಿಲೆಗಳ ಜೊತೆಲಿ, ಜನರಲ್ ಆಗಿ ಆ ವರ್ಡ್ ಜೊತೆಲಿ ಯಾವುದೇ ಆರ್ಟಿಕಲ್ ಬಳಸಬಾರ್ದು. ಸಿ ಸಫರಿಂಗ್ ಫ್ರಮ್ ಕ್ಯಾನ್ಸರ್. ನೋ ನೀಡ್ ಟು ಯೂಸ್ ಎನಿ ಆರ್ಟಿಕಲ್. ನೋ ಆರ್ಟಿಕಲ್ ವಿತ್ ಟಿವಿ, ಮೀನಿಂಗ್ ಪ್ರೋಗ್ರಾಮಿಂಗ್. ಪ್ರೋಗ್ರಾಮಿಂಗ್ ಅಂದ್ರೆ ಏನು, ಪ್ರೋಗ್ರಾಮ್ ನಡೀತಾ ಇರಬೇಕಾದ್ರೆ ನಾವು ವಾಚ್ ಮಾಡ್ತೇವೆ ಟಿವಿನ. ಸೊ ಆಬ್ಜೆಕ್ಟ್ ಅಂತ ತಗೋಬಾರ್ದು. ಪ್ರೋಗ್ರಾಮ್ ಅನ್ನ ತಗೊಂಡ್ರೆ ನೋ ನೀಡ್ ಟು ಯೂಸ್ ಎನಿ ಆರ್ಟಿಕಲ್. ಐ ಡೋಂಟ್ ವಾಚ್ ಟಿವಿ. ದ ಟಿವಿ, ಆ್ಯಂಡ್ ಟಿವಿ ಯಾವುದು ಬೇಕಾಗಿಲ್ಲ. ಓಕೆ. ಸೊ ನಾವು ಮೂವ್ ಆನ್ ಟು ಆರ್ಟಿಕಲ್ಸ್ ಎಕ್ಸಸೈಸ್. ಸೊ ಇಷ್ಟು ಎಕ್ಸ್ಪ್ಲನೇಷನ್ ಅನ್ನ ನೋಡಿದ್ರಿ, ಕಲ್ತ್ರಿ ಅಂತ ಅನ್ಕೊಳ್ಳೋಣ. ಈಗ ಒಂದಷ್ಟು ಎಕ್ಸಸೈಸ್ ಅನ್ನ ಮಾಡೋಣ. ಫಿಲ್ ಇನ್ ದಿ ಬ್ಲಾಂಕ್ಸ್. ಎ, ಆನ್, ದ ಅಥವಾ ಎಕ್ಸ್. ನೋ ಆರ್ಟಿಕಲ್. ಸೊ ನೋ ಆರ್ಟಿಕಲ್ ಕೂಡ ಕೆಲವೊಂದು ಕ್ವಶನ್ಸ್ ಅನ್ನ ಚೂಸ್ ಮಾಡಿದ್ದೀನಿ. ಸೊ ಕರೆಕ್ಟ್ ಆಗಿ ನೀವು ಮಾಡಬೇಕಾಗುತ್ತೆ. ಫಸ್ಟ್, ಬ್ಲಾಂಕ್ ಅರ್ತ್ ಈಸ್ ಎ ವಂಡರ್ಫುಲ್ ಪ್ಲಾನೆಟ್. ಆಶಾ ಹೆಲ್ಪ್ಡ್ ಬ್ಲಾಂಕ್ one-eyed man to cross the road. ಫ್ರಾನ್ಸ್ ಈಸ್ ಬ್ಲಾಂಕ್ ಯುರೋಪಿಯನ್ ಕಂಟ್ರಿ. ಸೊ ಇಲ್ಲಿ ಯಾವ ಆರ್ಟಿಕಲ್ ಯೂಸ್ ಮಾಡಬೇಕು? ಫಸ್ಟ್ ಒನ್, ಅರ್ತ್.
the earth. So unique thing. One-eyed man, a one-eyed man, sound. So France is an European country. Nodi illi yeah sound. European country, yeah sound. That's why you have to use a European. Sound, a 1 rupee coin. Earth is unique in nature. So the earth. Next, Alex plays chess better than he plays dash violin. There is dash orange on the table. Dash orange is very tasty. I'll finish my homework within blank hour. So ಇಲ್ಲಿ ಫಸ್ಟ್ ಈ ನಾಲ್ಕನೇದನ್ನ ನೋಡಿದ್ರೆ ಅಲೆಕ್ಸ್ ಪ್ಲೇಸ್ ಚೆಸ್. ಚೆಸ್ ಅನ್ನೋದೊಂದು ಗೇಮ್. ನೋ ನೀಡ್ ಟು ಯೂಸ್ ಎನಿ ಆರ್ಟಿಕಲ್. Violin, it's a musical instrument. You have to use the. There is orange on the table. Not really orange. So O sound. There is an orange on the table. So table ಮೇಲೆ ಒಂದು ಆರೆಂಜ್ ಇತ್ತು. ಈಗ ಅದೇ ಆರೆಂಜ್ ಬಗ್ಗೆ ಮಾತಾಡ್ತಿರೋದ್ರಿಂದ ದ ಆರೆಂಜ್ ಇಸ್ ವೆರಿ ಟೇಸ್ಟಿ. ಆ ಆರೆಂಜ್ ಏನಿದೆ ವೆರಿ ಟೇಸ್ಟಿ ಆಗಿದೆ. ಐ ವಿಲ್ ಫಿನಿಶ್ ಮೈ ಹೋಮ್ವರ್ಕ್ ವಿತಿನ್ ಅವರ್. ವಿತಿನ್ ಬ್ಲ್ಯಾಂಕ್ ಅವರ್. ನೋಡಿ ಹೆಚ್ ಅನ್ನೋದು ಸೈಲೆಂಟ್ ಇಲ್ಲಿ ಅವರ್. So O sound, you have to use an hour. Okay. Next. Blank Nile is blank longest river in blank world. Blank the times of India. So ಇಲ್ಲಿ the Nile ಅನ್ನೋದು ಒಂದು ನದಿ ಹೆಸರು. You have to use definite article. The longest. Longest ಅನ್ನೋದು superlative adjective. You have to use the article. World, it's very unique thing. Use the article. Next, I read the Times of India. Times of India another title of a paper, newspaper. You have to use the Times of India. So already ಇಲ್ಲಿ the word na use ಆಗಿದೆ. Times of India ಅಂತ ಬರಬೇಕಿತ್ತು. You have to erase this. The Times of India. Next. Blank Narendra Modi is blank Prime Minister of India. Blank sun is shining in blank sky in blank east. ನೋಡಿ ಇಲ್ಲಿ ನರೇಂದ್ರ ಮೋದಿ ಈಸ್ ಎ ಪರ್ಸನ್ ಅಲ್ವಾ, ಪರ್ಸನ್ ಆಗಿದ್ದಾರೆ. ಜೊತೆಲಿ ಪ್ರಾಪರ್ ನೌನ್. ಸೊ ಪ್ರಾಪರ್ ನೌನ್ ಜೊತೆಲಿ ನೋ ನೀಡ್ ಟು ಯೂಸ್ ಎನಿ ಆರ್ಟಿಕಲ್. ಪ್ರೈಮ್ ಮಿನಿಸ್ಟರ್ ಇದೊಂದು ಪೊಸಿಷನ್, ಪ್ಲೇಸ್, ಯುನೀಕ್ ಪ್ಲೇಸ್ ಅಲ್ವಾ. ಪ್ರೈಮ್ ಮಿನಿಸ್ಟರ್, ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ನೋಡಿ ಇಂಡಿಯಾ ಅನ್ನೋದು ಒಂದು ನೇಮ್ ಆಫ್ ಕಂಟ್ರಿ, ಪ್ರಾಪರ್ ನೌನ್, ನೋ ನೀಡ್ ಟು ಯೂಸ್ ಎನಿ article. Sun, unique thing in nature. The sun is shining in the sky. Sky, unique thing in nature. East, it's a direction. The sun is shining in the sky in the east. Okay. Now try to answer these questions in the comment section. So ನಿಮಗೂ ಕೂಡ ಒಂದಷ್ಟು ಹೋಮ್ವರ್ಕ್ ಅನ್ನ ಕೊಟ್ಟಿರ್ತಾರೆ. ಎಲ್ಲ ಕ್ವಶನ್ಸ್ಗೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಆನ್ಸರ್ನ ಟ್ರೈ ಮಾಡಿ. ಟ್ರೈ ಟು ನೋಟ್ ಡೌನ್ ಆಲ್ ದೀಸ್ ಕ್ವಶನ್ಸ್. 10 ಮಾರ್ಕ್ಸ್ ಟೆಸ್ಟ್ ಇದು. ಸೊ ಆಲ್ ದ ಬೆಸ್ಟ್, ಆಲ್ ದ ವೆರಿ ಬೆಸ್ಟ್ ಫಾರ್ ಯು. ನೌ ಆನ್ ಟು ಫಸ್ಟ್ 11th ಕ್ವಶನ್. ಡ್ಯಾಶ್ ಅಮೆಜಾನ್ ರೈನ್ ಫಾರೆಸ್ಟ್ ಈಸ್ ಲೊಕೇಟೆಡ್ ಇನ್ ಸೌತ್ ಅಮೇರಿಕಾ. ಡ್ಯಾಶ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸ್ಪ್ರೆಡ್ಸ್ ಅಕ್ರಾಸ್ ಡ್ಯಾಶ್ ವರ್ಲ್ಡ್. ಸೊ ಇಲ್ಲಿ ಕರೆಕ್ಟ್ ಆಗಿರುವಂಥ ಆರ್ಟಿಕಲ್ಸ್ ಯಾವ್ಯಾವುದು ಅಂಥೇಳಿ ನೀವು ಕಾಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಆನ್ಸರ್ನ ಮಾಡಿ. ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವೆಶನ್. ಶಿ ಲುಕ್ಸ್ ಲೈಕ್ ಸಿಂಡ್ರೆಲ್ಲಾ. ಶಿ ಲುಕ್ಸ್ ಲೈಕ್ ಬ್ಲ್ಯಾಂಕ್ ಸಿಂಡ್ರೆಲ್ಲಾ ಆಫ್ ದ ಫೇರಿ ಟೇಲ್. ಬ್ಲ್ಯಾಂಕ್ ಮೌಂಟ್ ಎವರೆಸ್ಟ್ ಈಸ್ ಬ್ಲ್ಯಾಂಕ್ highest peak in blank world. Blank Hitler was the leader of blank ನಾಜಿ ಪಾರ್ಟಿ. ಓಕೆ, ಸೊ ಇಲ್ಲಿರುವಂತಹ ಎಲ್ಲ ಬ್ಲ್ಯಾಂಕಿಗೂ ಕೂಡ ಆನ್ಸರ್ಸನ್ನು ಟೈಪ್ ಮಾಡಿ ಕಾಮೆಂಟ್ ಮಾಡಿ. ಲೆಟ್ ಮಿ ಸಿ ಇನ್ ದ ಕಾಮೆಂಟ್ ಸೆಕ್ಷನ್. ನೆಕ್ಸ್ಟ್, ಕಾಶ್ಮೀರ್ ಈಸ್ ಬ್ಲ್ಯಾಂಕ್ ಸ್ವಿಟ್ಜರ್ಲ್ಯಾಂಡ್ ಆಫ್ ಇಂಡಿಯಾ. ಬ್ಲ್ಯಾಂಕ್ ಬ್ರೇಕ್ಫಾಸ್ಟ್ ಈಸ್ ರೆಡಿ. ಬ್ಲ್ಯಾಂಕ್ ಡಾಕ್ಟರ್ ರಾಜ್ಕುಮಾರ್ ವಾಸ್ ಬ್ಲ್ಯಾಂಕ್ ಔಟ್ಸ್ಟ್ಯಾಂಡಿಂಗ್ ಆಕ್ಟರ್. ಸೊ ಇಲ್ಲಿ ಯೂಸ್ ಮಾಡಬೇಕಾಗಿರುವಂತಹ ಆರ್ಟಿಕಲ್ಸ್ ಯಾವುದು, ಅಥವಾ ಯಾವ ಆರ್ಟಿಕಲ್ನ ಯೂಸ್ ಮಾಡಬಾರ್ದು, ಯಾವ ಪ್ಲೇಸಲ್ಲಿ ಆರ್ಟಿಕಲ್ನ ಯೂಸ್ ಮಾಡಬಾರ್ದು ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ
ಕಾಮೆಂಟ್ ಮಾಡಿ. Blank boy who is sitting in blank last row is my son. ಸೊ ಇಲ್ಲಿ ಎರಡು ಬ್ಲಾಂಕ್ ಅನ್ನ ಕೊಟ್ಟಿದ್ದೇನೆ. I saw on blank TV that there had been blank terrible landslide in blank Kerala blank last night. ಸೊ ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಬ್ಲಾಂಕಿಗೂ ಕೂಡ ಆನ್ಸರ್ಸ್ ಅನ್ನ ಟ್ರೈ ಟು ಆನ್ಸರ್ ಇನ್ ಕಾಮೆಂಟ್ ಸೆಕ್ಷನ್. ಲೆಟ್ ಮಿ ಚೆಕ್ ಯುವರ್ ಸ್ಕೋರ್ ಔಟ್ ಆಫ್ 10. I hope you have understood this lesson very well. Please comment your answers in the comment box. Let's see your marks out of 10. Thank you. Please comment, like, share, and subscribe to my channel, Learning Circle. Thank you very much once again. Jai Hind, Vande Mataram.